ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿಟಿಯು ಲ್ಯಾಬ್ನಲ್ಲಿ ಕೇಳಿರುವಂತಹ ಒಂದು ಪೈಥಾನ್ ಪ್ರೋಗ್ರಾಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ರೀಡ್ ಎನ್ ನಂಬರ್ಸ್ ಫ್ರಮ್ ದ ಕನ್ಸೋಲ್ ಅಂಡ್ ಕ್ರಿಯೇಟ್ ಎ ಲಿಸ್ಟ್. ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಮೀನ್, ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿತ್ ಸೂಟಬಲ್ ಮೆಸೇಜಸ್. ಓಕೆ, ಒಂದೊಂದಾಗಿ ಬ್ರೇಕ್ ಮಾಡ್ತಾ ಹೋಗೋಣ. ಅವ್ರು ಕೇಳ್ತಾ ಇದ್ದಾರೆ ರೀಡ್ ಎನ್ ನಂಬರ್ಸ್. ಸೊ ಫಸ್ಟ್ ಟಾಸ್ಕ್ ಬಂದು ಎನ್ ಅನ್ನೋದನ್ನ ಯೂಸರ್ ಇಂದ ತಗೋ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಯೂಸರ್ 3 ಅಂತ ಕೊಟ್ಟರೆ 3 ನಂಬರ್ನ ಯೂಸರ್ ಇಂದ ತಗೊಂಡು 10, 20, 30 ಅಂತ 3 ನಂಬರ್ ಕೊಟ್ಟು ಅನ್ಕೊಳ್ಳಿ. ಇದನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡು. ನೆಕ್ಸ್ಟ್ ಏನ್ ಕೇಳ್ತಾರೆ? ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಮೀನ್, ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದೆಲ್ಲ ಮ್ಯಾಥಮೆಟಿಕಲ್ ಟರ್ಮಿನಾಲಜೀಸ್. ಸೊ ಮೀನ್ ಅಂದ್ರೆ ಏನು? ಮೀನ್ ಇಸ್ ನಥಿಂಗ್ ಬಟ್ ಆವರೇಜ್. ಆವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇಟ್ಸ್ ಸಮ್ ಆಫ್ ಆಲ್ ನಂಬರ್ಸ್. ಆಲ್ ನಂಬರ್ಸ್ ಅಂದ್ರೆ 10 ಪ್ಲಸ್ 20 ಪ್ಲಸ್ 30 ಡಿವೈಡೆಡ್ ಬೈ ಲೆಂತ್ ಆಫ್ ನಂಬರ್ಸ್. ಲೆಂತ್ ಆಫ್ ನಂಬರ್ಸ್ ಎಷ್ಟಿದೆ? ಎನ್ ಅಂದ್ರೆ 3. ಸೊ ಆವರೇಜ್ ಬಂದು 20 ಆಗುತ್ತೆ. ಕಡೆ 10 ಪ್ಲಸ್ 20 30, 30 ಪ್ಲಸ್ 30 60, 60 ಬೈ 3 ಇಸ್ 20. ವೇರಿಯನ್ಸ್ ಕಂಡಿಡಿದೆ ಅಂದ್ರೆ ಸಿಮಿಲರ್ ಅಪ್ರೋಚ್. ಸಮ್ ಆಫ್ ನೀವೇನ್ ಮಾಡ್ಬೇಕಂದ್ರೆ ಇಂಡಿವಿಜುವಲ್ ನಂಬರ್ಸ್ ತಗೊಂಡು ಮೀನ್ ಎಷ್ಟು ಬಂದಿದೆ, ಅದು ಆವರೇಜ್ ಎಷ್ಟು ಬಂದಿದೆ, ಅದ್ರ ಜೊತೆ ಸಬ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ಮಾಡಬೇಕು. ಸಿಂಪಲ್ ಆಗಿ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಂಡು ಹೋಗ್ತೀವಿ. 10 ಇದೆ, 10 ಮೈನಸ್ 20 ಟು ದ ಪವರ್ ಆಫ್ 2 ಇದು ಮಾಡಿದ ಪ್ಲಸ್ 20 ಮೈನಸ್ 20 ಟು ದ ಪವರ್ ಆಫ್ 2. ಓಕೆ, ಪ್ಲಸ್ 30 ಮೈನಸ್ 20 ಟು ದ ಪವರ್ ಆಫ್ 2. ಇದೆಷ್ಟು ವ್ಯಾಲ್ಯೂ ಬರುತ್ತೆ ಸಮ್ ಎಲ್ಲ ಆದ್ಮೇಲೆ ಡಿವೈಡೆಡ್ ಬೈ 3 ಮಾಡ್ಬೇಕು ನೀವು. ಸೊ ಇದೆಷ್ಟು ಬರುತ್ತೆ ನೋಡೋಣ. 10 ಮೈನಸ್ 20 ಅಂದ್ರೆ 10. 10 ಸ್ಕ್ವೇರ್ ಇಸ್ 100. ಸೊ 100 ಪ್ಲಸ್ ಇದು 0, 0 ಸ್ಕ್ವೇರ್ ಇಸ್ ಆಲ್ವೇಸ್ 0 ಪ್ಲಸ್ 30 ಮೈನಸ್ 20 is again 10. 10 ಸ್ಕ್ವೇರ್ ಇಸ್ 100 ಡಿವೈಡೆಡ್ ಬೈ 3. ಇದು 200 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 200 ಡಿವೈಡೆಡ್ ಬೈ 3 ಅಂದ್ರೆ 66.6 ಸಮಥಿಂಗ್ ಬರುತ್ತೆ. ಇದು ವೇರಿಯನ್ಸ್. ನೆಕ್ಸ್ಟ್ ಇದು ವೇರಿಯನ್ಸ್ ಯಾಕೆ ಇಲ್ಲಿ ಸ್ಕ್ವೇರ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಗಮನಿಸಿರ್ಬೋದು, ಕೆಲವೊಂದು ನಂಬರ್ಸ್ಗೆ ಮೀನ್ ಇಂದ ನೆಗೆಟಿವ್ ನಂಬರ್ ಬರುತ್ತೆ. ನೆಗೆಟಿವ್ ಬರೋದ್ರಿಂದ ನಾವು ಸ್ಕ್ವೇರ್ ಮಾಡಿ ಇಷ್ಟು ವೇರಿಯೇಷನ್ಸ್ ಇದೆ ಅಂತ ಹೇಳ್ತಾ ಬರ್ತೀವಿ. ಆಲ್ಮೋಸ್ಟ್ 66.6 ಅಷ್ಟು ವೇರಿಯೇಷನ್ ಇದೆ ಅಂತ. ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ ವೆರಿ ಸಿಂಪಲ್ ಒನ್. ವೇರಿಯನ್ಸ್ ಏನು ಬಂದಿರುತ್ತೆ ಅದ್ರ ಸ್ಕ್ವೇರ್ ರೂಟ್ ತಗೊಂಡ್ಬಿಟ್ರೆ ಆಯ್ತು. ಸೊ ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ ಟಿ ಆಫ್ 66.66 ಆಲ್ಮೋಸ್ಟ್ ಎಷ್ಟು ಬರ್ಬೋದು? 64ಗೆ ಸ್ಕ್ವೇರ್ ರೂಟ್ ತಗೊಂಡು 8 ಬರುತ್ತೆ. ಸೊ ಇದು 8 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಡಿವಿಷನ್. ಈ ಸ್ಟ್ಯಾಂಡರ್ಡ್ ಡಿವಿಷನ್ ಎಷ್ಟು ಕಡಿಮೆ ಇದ್ದಷ್ಟು ನಂಬರ್ಸ್ ಎಲ್ಲ ಒಟ್ಟೊಟ್ಟಿಗೆ ಇದೆ, ತುಂಬಾ ಗ್ಯಾಪ್ ಇಲ್ಲ ನಂಬರ್ಸ್ ಮಧ್ಯೆ ಅಂತ. ಅದೇ ಅಕಸ್ಮಾತ್ ಸ್ಟ್ಯಾಂಡರ್ಡ್ ಡಿವಿಷನ್ ಜಾಸ್ತಿ ಆಗ್ತಾ ಹೋದಷ್ಟು ಗ್ಯಾಪ್ ಜಾಸ್ತಿ ಆಗ್ತದೆ ಅಂತ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಂದು ಕಂಪನಿಲಿ 5 ಜನ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಅದೆಲ್ಲ ಸ್ಯಾಲರೀಸ್ ನೋಡಿ ಅಂದ್ರೆ ಒಬ್ಬನ 100, ಇನ್ನೊಬ್ಬನ 110, 120, 130 ಅಂತ 4 ಜನ ಸ್ಯಾಲರಿ ತಗೊಂತಿರ್ತಾರೆ. ಇನ್ನೊಬ್ಬ ಬಂದ್ಬಿಟ್ಟು 5,000 ಸ್ಯಾಲರಿ ತಗೊಂತಾರೆ ಅನ್ಕೊಳ್ಳಿ. ಆವರೇಜ್ ಸ್ಯಾಲರಿ ಎಷ್ಟು ನಿಮ್ಮ ಕಂಪನಿಲಿ ಅಂದ್ರೆ ಇದೆಲ್ಲ ತಗೊಂಡು ಡಿವೈಡ್ ಬೈ 5 ಮಾಡಿದ್ರೆ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ. ನಾನು ಎಕ್ಸಾಂಪಲ್ ಪ್ರೋಗ್ರಾಮ್ ಬರೆದು ರನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಆವರೇಜ್ ಇಟ್ಕೊಂಡು ಏನು ಮಾಡ್ತೀರಾ? ಸೊ ಡಿಸಿಷನ್ಸ್ ತಗೋಬೇಕಾದ್ರೆ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಆವರೇಜ್ ತಗೊಂಡು ಮಾಡೋದಾ ಅದೇ ಸ್ಟ್ಯಾಂಡರ್ಡ್ ಡಿವಿಷನ್ ತಗೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓ ಗ್ರೂ ಸ್ಟ್ಯಾಂಡರ್ಡ್ ಡಿವಿಷನ್ ತುಂಬಾ ಜಾಸ್ತಿ ಆಗ್ತದೆ ಅಂದ್ರೆ ನಂಬರ್ಸ್ ತಗೊಂಡಿರೋದು ಸರಿ ಇಲ್ಲ. ಸೊ ಈ ಮೆಥಡಾಲಜಿ ಅದಕ್ಕೆ ಅಪ್ಲೈ ಮಾಡೋದು ಬೇಡ. ಅದೇ ಸ್ಟ್ಯಾಂಡರ್ಡ್ ಡಿವಿಷನ್ ಕಡಿಮೆ ಆಗ್ತಾ ಇದ್ದಷ್ಟು ಓಕೆ ಎವ್ರಿಬಡಿ ಇಸ್ ಇನ್ ದ ಸೇಮ್ ರೇಂಜ್, ಪ್ರಾಬ್ಲಿ ವಿ ಕ್ಯಾನ್ ಅಪ್ಲೈ ಸಮ್ ರೂಲ್ ಅಥವಾ ಫಾರ್ಮುಲಾ ಅಥವಾ ಸಮ್ ಡಿಸಿಷನ್ ಕ್ಯಾನ್ ಬಿ ಟೇಕನ್ ಅಂತ ಬರುತ್ತೆ. ಇದನ್ನ ಪೈಥಾನ್ ಅಲ್ಲಿ ಮಾಡಿ ಅಂತ ಕೊಟ್ಟಿರೋದ್ರಿಂದ ನೀವು ಮ್ಯಾಥ್ ಲೈಬ್ರರಿ ಹಾಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಬಿಡ್ತೀರಾ. ಬಟ್ ಮ್ಯಾಥ್ ಲೈಬ್ರರಿ ಹಾಕೊಂಡು ಮಾಡೋದಕ್ಕಿಂತ ಲೈಬ್ರರಿ ಇಲ್ದಿರಾ ನೀವೇ ಮಾಡೋದು ಹೇಗೆ ಅಂತ ಈ ಸಲ ನಾವು ಕಲಿಯೋಣ ಬನ್ನಿ. ಮೊದಲನೇದಾಗೆ 3 ಫಂಕ್ಷನ್ ಡಿಫೈನ್ ಮಾಡ್ಕೊಂಬೋಣ. ಅವ್ರು ಏನೇನು ಕೇಳಿದರೆ ಮೀನ್ ಕಂಡಿಡಬೇಕಲ್ವಾ. ಮೀನ್ಗೆ ನಂಬರ್ಸ್ ಅನ್ನೋದು ಒಂದು ಲಿಸ್ಟ್, ಅದನ್ನ ಪಾಸ್ ಮಾಡಬೇಕು. ನಮಗೆ ಅದು ಟೋಟಲ್ ಕಂಡಿಡಬೇಕು. ಟೋಟಲ್ ಯಾವಾಗಲೂ ಇನಿಷಿಯಲೈಸ್ ಮಾಡೋಣ 0 ಅಂತ. ಫಾರ್ ನಂಬರ್ ಇನ್ ನಂಬರ್ಸ್, ಯಾಕಂದ್ರೆ ನಾನು ಐಟರೇಟ್ ಮಾಡಬೇಕು ಒಂದೊಂದಕ್ಕೂ ಸಮ್. ಇಲ್ಲ ನಾನು ಡೈರೆಕ್ಟ್ ಆಗಿ ಮ್ಯಾಥ್ಸ್ ಲೈಬ್ರರಿ ಹಾಕೊಂಡ್ರೆ ಸಮ್ ಅಂತ ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ಬಟ್ ಇಂಡಿವಿಜುವಲ್ ಕಂಡಿಡೋದ್ರಿಂದ ಟೋಟಲ್ ಇಸ್ ಈಕ್ವಲ್ ಟು ಟೋಟಲ್ ಪ್ಲಸ್ ವಾಟ್ ಎವರ್ ದ ನಂಬರ್ ಇಟ್ ಇಸ್ ಅಲ್ವಾ. ಈ ತರ ಬೇಕಾದ್ರೆ ಬರೀಬಹುದು, ಅಥವಾ ಟೋಟಲ್ ಪ್ಲಸ್ ಈಕ್ವಲ್ ಟು ಅಂದ್ರೂ ಕೂಡ ನಾನು ಆಗಲೇ ಬರೀದ್ನಲ್ಲ ಅದೇ ಅರ್ಥನೇ ಬರುತ್ತೆ. ಸೊ ಒಂದೊಂದ್ಸಲಿ ನಂಬರ್ ಐಟರೇಟ್ ಆಗ್ತದೆ. 10, 20, 30 ಅಂತ ಪಾಸ್ ಮಾಡಿದ್ರೆ ಲಿಸ್ಟಲ್ಲಿ ಬಸ್ 0 ಇರುತ್ತೆ. 0 ಪ್ಲಸ್ 10 10 ಆಯಿತು. ನೆಕ್ಸ್ಟ್ ಐಟರೇಷನ್ ಬರುತ್ತೆ 10 ಪ್ಲಸ್ 20 30 ಆಯಿತು. ನೆಕ್ಸ್ಟ್ ಐಟರೇಷನ್ 30 ಪ್ಲಸ್ 30 60. ಸೊ ಟೋಟಲ್ 60 ಬಂತು. ಬಟ್ ನನಗೆ ಬೇಕಾಗಿರೋದೇನು ಬರೀ ಟೋಟಲ್ ಅಲ್ಲ, ಐ ನೀಡ್ ಆವರೇಜ್. ಆಗಿರೋದ್ರಿಂದ ಲೆಂತ್ ಆಫ್ ನಂಬರ್ಸ್ ಕೂಡ ಬೇಕು. ಅಂದ್ರೆ 3 ನಂಬರ್ ಏನು ತೊಗೊಂಡಿರ್ತಾರೆ, ಎಷ್ಟು ನಂಬರ್ಸ್ ತೊಗೊಂಡಿರ್ತಾರೆ ಅದು ಮಾಡಿದ್ರೆ ಅದು ಆವರೇಜ್ ಬಂದ್ಬಿಟ್ಟು ನಾನು ಅದು ಕಳಿಸಿದೆ. ಇದು ಫಾರ್ಮುಲಾ ಅಥವಾ ಇದು ಫಂಕ್ಷನ್ ಅಂತ ಇಟ್ಕೊಳ್ಳಿ. ಸಿಮಿಲರ್ ಆಗಿ ವೇರಿಯನ್ಸ್ ಕಂಡಿಡಬೇಕು. ವೇರಿಯನ್ಸ್ ಕಂಡಿಡಬೇಕಾದ್ರೆ ನಂಗೆ 2 ವ್ಯಾಲ್ಯೂ ಗೊತ್ತಿರಬೇಕಲ್ಲ. ಒಂದೇನು ಆ ನಂಬರ್ ಏನು ಅಂತ ಗೊತ್ತಿರಬೇಕು, ಮತ್ತೆ ಮೀನ್ ಗೊತ್ತಿರಬೇಕು. ಸೊ ಮೀನ್ ಆಲ್ರೆಡಿ ನಮ್ಮ ಹತ್ರ ಮೆಥಡ್ ಇದೆ. ಸೊ ಇಲ್ಲಿ ನಾನು ಬರೀಬೇಕಾದ್ರು ನಂಬರ್ಸ್ ಕಾಮ ಮೀನ್ ಕ್ಯಾಲ್ಕುಲೇಟೆಡ್ ಅಂತ ಬರೀತೀನಿ. ಸೊ ಇದನ್ನ ನಾನು ಪಾಸ್ ಮಾಡಬೇಕು, ಯಾವ್ದು ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಅದನ್ನ. ಸೊ ಇಲ್ಲಿ ನಾನು ತಿರ್ಗಾ ಅದೇ ತರ ಐಟರೇಟ್ ಮಾಡಬೇಕು. ನಂಬರ್ ಇನ್ ನಂಬರ್ಸ್, ಇಲ್ಲಿ ಟೋಟಲ್ ವೇರಿಯನ್ಸ್ ಅಂತ ಮಾಡ್ಕೊಂತೀನಿ ಸುಮ್ಮನೆ ಜಸ್ಟ್ ಟು ಕೋರಿಲೇಟ್ ವಿತ್ ಯು. ಇಲ್ಲೇನ್ ಮಾಡಬೇಕು ನಾನು, ಈ ಫಾರ್ಮುಲಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಂಬರ್ ಮೈನಸ್ ಮೀನ್ ಕ್ಯಾಲ್ಕುಲೇಟೆಡ್ ಆಲ್ರೆಡಿ ನಂತರ ಬಂದಿದೆ. ಇದನ್ನ ಸ್ಕ್ವೇರ್ ಮಾಡಬೇಕು. ಸೊ ಸ್ಟಾರ್ಟ್ ಅಂತ ಹಾಕಿದ್ರೆ ಪವರ್ ಆಫ್ ಅಂತ ಅರ್ಥ ಮಾಡ್ಕೊಳುತ್ತೆ ಅದು. ಸೊ ಟೋಟಲ್ ವೇರಿಯನ್ಸ್ ಪ್ಲಸ್ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ಇದನ್ನ ಇನ್ಶಿಯಲೈಸ್ ಆಗಿಲ್ಲ ಅಂತ ಇದು ಬರ್ತದೆ, ರೆಫರೆನ್ಸ್ ಬಂದಿಲ್ಲ ಅಂತ. ಸೊ ಐ ಜಸ್ಟ್ ಇನ್ಶಿಯಲೈಸ್ ಒನ್ಸ್. ಟೋಟಲ್ ವೇರಿಯನ್ಸ್ ಇಸ್ ಈಕ್ವಲ್ ಟು 0 ಅಂತ ಮಾಡ್ಕೊಂಡೆ ಇದು ಬಂತು. ಸೊ ಸಿಮಿಲರ್ ಕಾನ್ಸೆಪ್ಟ್ ಇಲ್ಲಿ ರಿಟರ್ನ್ ಮಾಡ್ಬೇಕಾದ್ರೆ ಟೋಟಲ್ ವೇರಿಯನ್ಸ್ ಡಿವೈಡೆಡ್ ಬೈ ಲೆಂತ್ ಆಫ್ ನಂಬರ್ಸ್. ಸೊ ನಂಗೆ ವೇರಿಯನ್ಸ್ಗೂ ಮೆಥಡ್ ಬರ್ದಾಗುತ್ತೆ. ನೆಕ್ಸ್ಟ್ ಬರೀಬೇಕಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂದ್ರೆ ವೇರಿಯನ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿರಬೇಕು. ವೇರಿಯನ್ಸ್ ಕ್ಯಾಲ್ಕುಲೇಟೆಡ್ ಅದನ್ನ ಪಾಸ್ ಮಾಡಪ್ಪ. ಆಲ್ ಐ ಡೂ ಇಸ್ ರಿಟರ್ನ್ ಸ್ಕ್ವೇರ್ ರೂಟ್ ಆಫ್ ವಾಟ್ ಎವರ್. ಸ್ಕ್ವೇರ್ ರೂಟ್ಗೆ ಈಸಿಯಾಗಿ ಕಂಡಿಡಿದ ಯಾವ ಅಂದ್ರೆ ಬ್ರಾಕೆಟ್ ಹಾಕೋಣ ಗೊತ್ತಾಗಲಿ ಅಂತ. ವೇರಿಯನ್ಸ್ ಕ್ಯಾಲ್ಕುಲೇಟೆಡ್ ಏನು ಕಳಿಸಿರ್ತಾರೆ ಟು ದ ಪವರ್ ಆಫ್ ಹಾಫ್ ಮಾಡ್ಬಿಡಿ. ಹಾಫ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್. ಅವಾಗ ಸ್ಕ್ವೇರ್ ರೂಟ್ ಆಗ್ಬಿಟ್ಟು ವ್ಯಾಲ್ಯೂ ಅಲ್ಲಿಗೆ ವಾಪಸ್ ಹೋಗುತ್ತೆ. ಅಕಸ್ಮಾತ್ ನೀವು ಒಂದ್ಸಲಿ ಬ್ರಾಕೆಟ್ ಹಾಕೋದು ಮರ್ತು ಬಿಟ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಮಲ್ಟಿಪ್ಲೈಡ್ ಬೈ 1 ಅಂಡ್ ಡಿವೈಡೆಡ್ ಬೈ 2. ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಮಾಸ್ ರೂಲ್ ಗೊತ್ತಿರುತ್ತಲ್ವ ನಿಮಗೆ.
ಅದಕ್ಕೋಸ್ಕರ ಬ್ರಾಕೆಟ್ಸ್ ಹಾಕ್ಬಿಟ್ರೆ ಕ್ಲಾರಿಟಿ ಸಿಗ್ಬಿಡುತ್ತೆ. ಸೊ 3 ಫಂಕ್ಷನ್ ಫರ್ದ್ ಆಯಿತು. ಇವಾಗ ಯೂಸರ್ ಇಂದ ಇನ್ಪುಟ್ ಹೋಗಬೇಕಲ್ವಾ, n ಇಸ್ ಈಕ್ವಲ್ ಟು, ಅದಕ್ಕೆ ಪೈಥಾನ್ ಆಲ್ರೆಡಿ ಇನ್ಬಿಲ್ಟ್ ಫಂಕ್ಷನ್ ಇದೆ, ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಆಫ್ n. ಸೊ ಇನ್ಪುಟ್ ಅನ್ನೋ ಒಂದು ಫಂಕ್ಷನ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಕ್ವಶನ್ ಏನಂದ್ರೆ ನನಗೆ ಬೇಕಾದ ನಂಬರ್, ಅದಕ್ಕೆ ನಾನು ಇಲ್ಲಿ ಟೈಪ್ ಕಾಸ್ಟ್ ಮಾಡ್ಕೊತೀನಿ ಇಂಟೀಜರ್ ಅಂತ. ಓಕೆ, n ಬಂದಾಯ್ತು. ಇವಾಗ 3 ಅಂದ್ರೆ 3 ನಂಬರ್ಸ್ ನಾನು ಲಿಸ್ಟ್ ಅಲ್ಲಿ ಹಾಕೋಬೇಕಲ್ವಾ, ಅದಕ್ಕೆ ನಾನು ಇನ್ಪುಟ್ ಲಿಸ್ಟ್ ರೆಡಿ ಮಾಡ್ಕೊತೀನಿ. ಇನ್ಪುಟ್ ಲಿಸ್ಟ್ ಇಸ್ ಈಕ್ವಲ್ ಟು ಎಂಟಿ ಲಿಸ್ಟ್ ಮಾಡಿದ್ದೀನಿ. ಇದನ್ನ ನಾನು ಪಾಪ್ಯುಲೇಟ್ ಮಾಡ್ತಾ ಹೋಗಬೇಕು. ಫಾರ್ ಇನ್ಪುಟ್ ಇನ್ ರೇಂಜ್ ಆಫ್ n. ರೇಂಜ್ ಅಂದ್ರೆ ಅಲ್ಲಿ ತನಕ ನನಗೆ ಲೂಪ್ ಮಾಡ್ತಾ ಹೋಗಬೇಕು. 3 ಅಂತ ಕೊಟ್ಟಿ ಅಂದ್ರೆ 0 to 3 ತನಕ ಲೂಪ್ ಮಾಡುತ್ತದು. ಇಲ್ಲಿ ನನಗೆ ಏನು ಬೇಕಾಗಿದೆ, ಪ್ರಿಂಟ್ ಅಲ್ಲ ಸಾರಿ ಅಪೆಂಡ್ ಮಾಡಬೇಕಿದು, ಅಥವಾ ಅಕ್ಸೆಪ್ಟ್ ಮಾಡ್ಕೋಬೇಕು ಯೂಸರ್ ಅಲ್ವಾ. ಕರೆಂಟ್ ಇನ್ಪುಟ್ ಅಂತ ತಗೊಂಡು ಇಸ್ ಈಕ್ವಲ್ ಟು ಸೇಮ್ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡಿ, ಇನ್ಪುಟ್ ತಗೊಂಡು ಪ್ಲೀಸ್ ಎಂಟರ್ ದ ನಂಬರ್ ಕೊಡಿ. ಆಮೇಲೆ ಇಲ್ಲಿ ನಿಮಗೆ ಯಾವ ನಂಬರ್ ಅಂತ ಗೊತ್ತಾಗಬೇಕು ಅಂದ್ರೆ, ಎಷ್ಟನೇ ಸಲ ಎಂಟರ್ ಮಾಡ್ತಾನೆ ಅಂತ ಗೊತ್ತಾಗಲಿ ಅಂದ್ರೆ, ಇಲ್ಲಿ ಬೇಕಾದ್ರೆ ಇನ್ಪುಟ್ ಪ್ಲಸ್ 1 ಅಂತ ಮಾಡ್ಕೊಂಡು ಇಲ್ಲೊಂದು ಡಾಟ್ ಇಟ್ಬಿಟ್ಟು ಶುರು ಮಾಡಿ. ಅವಾಗ ಏನಾಗುತ್ತೆ, ಇದು 0 ಅಂತ ಶುರು ಆಗಿರುತ್ತಲ್ವಾ ರೇಂಜು, ಅವಾಗ ಯಾವ ನಂಬರ್ ಇಂದ ಅಂತ ಬರುತ್ತೆ. ಇದು ನೀವು ಕಂಡುಹಿಡಿಬೇಕು ಕರೆಕ್ಟಾಗಿ ಪ್ರಿಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿದ್ರೆ, ಬರೀ ಇದೊಂದೇ ಒಂದ್ಸಲಿ ಹಾಗೆ ರನ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಏನು ಬರುತ್ತೆ, ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಆಫ್ n 3. ಸೊ ಇಲ್ಲೇನೋ ತಪ್ಪು ಮಾಡಿದ್ವಿ ನಾವು, ಇನ್ಪುಟ್ ಆಫ್ ಇನ್ಪುಟ್ ಪ್ಲಸ್ 1. ಸೊ ಅದೇ ಕನ್ಫ್ಯೂಷನ್ ಆಗಿದೆ ನೋಡಿ. ಮತ್ತೆ ಇನ್ಪುಟ್ ಅನ್ನೋ ವೇರಿಯಬಲ್ ನ ತಗೊಳ್ಬೇಡ, ಇಟ್ಸ್ ಕೀವರ್ಡ್. ಸೊ ಇನ್ಪುಟ್ ನಮ್ ಅಂತ ಮಾಡಿ, ಇನ್ಪುಟ್ ನಮ್ ಇದನ್ನೊಂದ್ಸಲಿ ರನ್ ಮಾಡಿ ನೋಡೋಣ ಇವಾಗ ಕರೆಕ್ಟಾಗಿ ಇದೆಯೋ ಇಲ್ವೋ ಗೊತ್ತಾಗ್ಬಿಡುತ್ತೆ. ಸೊ ನೀವು ಎಕ್ಸಾಮಲ್ಲಿ ಕೂಡ ಅಷ್ಟೇ ಒಂದೊಂದು ಲಾಜಿಕ್ ಬಹಳ ಮಾಡಬಾರ್ದು, ಈ ಥರ ಬರೆದು ಟ್ರೈ ಮಾಡಿ ನೋಡಿ ಕ್ಲೀನಾಗಿ ಬಂತು. 1 ಪ್ಲೀಸ್ ಎಂಟರ್ ದ ನಂಬರ್ 10, ಪ್ಲೀಸ್ ಎಂಟರ್ ದ ನಂಬರ್ 20, ಪ್ಲೀಸ್ ಎಂಟರ್ ದ ನಂಬರ್ 30. ಅಷ್ಟೇ. ನಮಗೆ ಇಲ್ಲೇ ನಾನು ಫಂಕ್ಷನ್ಸ್ ಇನ್ವೋಕ್ ಮಾಡ್ತಾರೆ, ಐ ಜಸ್ಟ್ ವಾಂಟ್ ಟು ಟೆಸ್ಟ್ ಇದು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ನಂಬರ್ ಇಟ್ಕೊಂಡು ಏನು ಮಾಡಬೇಕು, ನಾನು ಈ ಲಿಸ್ಟ್ಗೆ ಅಪೆಂಡ್ ಮಾಡಬೇಕು. ಅಪೆಂಡ್ ಅಂದ್ರೆ ಕೊನೆಯದಾಗ ಹೋಗಿ ಸೇರ್ಕೊಳ್ಳುತ್ತೆ ಯಾವ ನಂಬರು, ಕರೆಂಟ್ ಇನ್ಪುಟ್. ಸೊ ಫೈನಲ್ ಆಗಿ ನಾನು ಇನ್ಪುಟ್ ಲಿಸ್ಟ್ ಇಲ್ಲಿ ಎಂಟಿ ಇರೋದು, ಇದನ್ನ ನಾನು ಪ್ರಿಂಟ್ ಮಾಡಿದ್ರೆ ಆಚೆ ಕಡೆ ಬಂದಮೇಲೆ ನೋಡಿ, ಆಚೆ ಬಂದಮೇಲೆ ಸುಮ್ಮನೆ ಒಂದ್ಸಲಿ ಪ್ರಿಂಟ್ ಮಾಡ್ತೀನಿ. ಅದು ಐಟರೇಟ್ ಮಾಡಿ ಒಂದೊಂದೇ ನಂಬರ್ ಪ್ರಿಂಟ್ ಮಾಡ್ಬೋದು. ಮತ್ತೆ ಸೇಮ್ ಕಾನ್ಸೆಪ್ಟ್, ಫಾರ್ ಇನ್ಪುಟ್ ಇನ್ ದ ರೇಂಜ್ ಆಫ್ ಇನ್ಪುಟ್ ಲಿಸ್ಟ್ ಅಂತ ಕೊಟ್ಟು ಇದನ್ನ ಪ್ರಿಂಟ್ ಮಾಡಿದ್ರೆ ಪ್ರೊವೈಡೆಡ್ ನಂಬರ್ ಆರ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇದು ದಿಕ್ಕಿದ್ ಬೇಡ, ಫಂಕ್ಷನ್ಸ್ ಇನ್ವೋಕ್ ಮಾಡೋಣ. ಓಕೆ, ನಮ್ಗೆ ಇಲ್ಲಿ ಬೇಕಾದೇನೋ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಮೀನ್ ಕ್ಯಾಲ್ಕುಲೇಟೆಡ್ ಇಸ್ ಈಕ್ವಲ್ ಟು ಮೀನ್ ಫಂಕ್ಷನ್ ತೊಗೊಂಡು ಇಲ್ಲಿ ಇನ್ಪುಟ್ ಲಿಸ್ಟ್ನ ಪಾಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟೆಡ್. ಇದಕ್ಕೆ ನಾನು ಏನೇನು ಪಾಸ್ ಮಾಡಬೇಕು, ವೇರಿಯನ್ಸ್ ಫಂಕ್ಷನ್ಗೆ ಫಸ್ಟ್ ಇನ್ಪುಟ್ ಲಿಸ್ಟ್ ಪಾಸ್ ಮಾಡಬೇಕು, ಕಾಮ ಮೀನ್ ಕ್ಯಾಲ್ಕುಲೇಟೆಡ್ನ ಪಾಸ್ ಮಾಡಬೇಕು. ಯಾಕಂದ್ರೆ ಅದು 2 ವೇರಿಯಬಲ್ನ ಆಕ್ಸೆಪ್ಟ್ ಮಾಡ್ತಾ ಇದೆ. ಕರೆಕ್ಟಾ, ಮೀನ್ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಪ್ರಿಂಟ್ ಮಾಡ್ಬೋದು, ಅಥವಾ ಹಾಗೆ ಕೂಡ ಪ್ರಿಂಟ್ ಮಾಡೋದು ಬೆಟರ್, ಜಸ್ಟ್ ಫಾರ್ ಕ್ಲಾರಿಟಿ. ಕ್ಯಾಲ್ಕುಲೇಟೆಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಕರೆದು ವೇರಿಯನ್ಸ್ ಕ್ಯಾಲ್ಕುಲೇಟೆಡ್. ಇವಾಗ ಇಲ್ಲಿ ನೀವು ಪ್ರಿಂಟ್ ಮಾಡ್ತಾ ಹೋಗ್ಬೋದು, ಪ್ರಿಂಟ್ ದ ಮೀನ್ ಆಫ್ ದ ನಂಬರ್ಸ್ ಪ್ರೊವೈಡೆಡ್ ಈಸ್ ಮೀನ್ ಕ್ಯಾಲ್ಕುಲೇಟೆಡ್ ಸ್ಲಾಶ್ ಇಲ್ಲಿ ಹಾಕೊಳ್ಳಿ. ದ 3 ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಹಾಕೊಂಬಿಡಿ, ನಿಮಗೆ ಕನ್ಫ್ಯೂಷನ್ ಇಲ್ಲ. ಸೊ ನಿಮಗೂ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಚೆನ್ನಾಗಿರುತ್ತೆ. ಮೀನ್ ಆಯಿತು, ದ ವೇರಿಯನ್ಸ್ ಆಫ್ ದ ನಂಬರ್ಸ್ ಪ್ರೊವೈಡೆಡ್ ಇಸ್, ಇಲ್ಲಿ ವೇರಿಯನ್ಸ್ ಕ್ಯಾಲ್ಕುಲೇಟೆಡ್. ಸಿಮಿಲರ್ ಆಗಿ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ನಂಬರ್ಸ್ ಪ್ರೊವೈಡೆಡ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟೆಡ್. ಒಂದ್ಸಲಿ ರನ್ ಮಾಡಿ ನೋಡೋಣ. ಸೇಮ್ ಕಾನ್ಸೆಪ್ಟ್, 3 ಅಂತ ಕೊಡ್ತೀರಾ, ಪ್ಲೀಸ್ ಎಂಟರ್ ದ ನಂಬರ್ 10, 20, 30. ಪರ್ಫೆಕ್ಟ್ ಆಗುತ್ತೆ. ದ ಮೀನ್ ಆಫ್ ದ ನಂಬರ್ಸ್ ಪ್ರೊವೈಡೆಡ್ ಇಸ್ 20, ದ ವೇರಿಯನ್ಸ್ ಆಫ್ ದ ನಂಬರ್ಸ್ 66.666. ಓಕೆ, ಇಲ್ಲಿ ನೋಡಿ ಎಷ್ಟೊಂದು ಡಿಜಿಟ್ಸ್ ಬರ್ತಾ ಇದೆ ಅಲ್ವಾ. ಇಫ್ ಯು ವಾಂಟ್ ಟು ಮೇಕ್ ಫಾರ್ಮ್ಯಾಟಿಂಗ್ ಅಂದ್ರೆ ಬರೀ 2 ಡಿಜಿಟ್ಸ್ ಹಾಕೊಂಡ್ರೆ ಈ ಥರ ಒಂದು ಫಾರ್ಮ್ಯಾಟ್ ಮಾಡ್ಕೊಳ್ಳಿ, ಅವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. 2f. ಆಮೇಲೆ ಇದು ಇನ್ಪುಟ್ ಜೊತೆನೆ ನಂಗೆ ಪ್ರಿಂಟ್ ಆಗೋದು ಬೇಡ, ಸ್ವಲ್ಪ ಆಮೇಲೆ ಪ್ರಿಂಟ್ ಆಗಲಿ ಅಂದರೆ ಒಂದು ಆರಾಮಾಗೆ ಕೊಡ್ಸಾಕೊಂಡು ಸ್ಲ್ಯಾಶನ್ ಹಾಕಿ ಜಸ್ಟ್ ಮೇಕ್ ಇಟ್ ಲೈಕ್ ದಿಸ್. ಸೊ ಇವಾಗ ಮತ್ತೆ ಇದನ್ನು ರನ್ ಮಾಡೋಣ. 3, 10, 20, 30, 20, 66.8.16 ಪರ್ಫೆಕ್ಟಾಗಿ ಬಂತು. ಇವಾಗ ನಿಮಗೆ ಇದ್ರದ್ದು ಇಂಪಾರ್ಟೆನ್ಸ್ ಹೇಳ್ತೀನಿ. ಇವಾಗ 5 ಕೊಟ್ಬಿಟ್ಟು ಈ ನಂಬರ್ ಪ್ರಿಂಟ್ ಮಾಡೋಣ, ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ ನೋಡಿ. ಇವಾಗ 5 ಕೊಡ್ತೀನಿ, ಈ ಕೊಟ್ಟಿದ್ದಲ್ಲ ಎಕ್ಸಾಂಪಲ್, ಅದೇ ಮಾಡೋಣ. 100, 110, 120, 130, 5000 ನೋಡಿ. ಮೀನ್ ಆಫ್ ದ ನಂಬರ್ಸ್ ಅಂದ್ರೆ ಆವರೇಜ್ ಬಂದು 1082. ಇವಾಗ 5 ಜನ ಸಂಬಳ ತಗೊಂತಾರೆ ಅಂದ್ರೆ ಆವರೇಜ್ ಸ್ಯಾಲರಿ ಆಫ್ ಯುವರ್ ಎಂಪ್ಲಾಯ್ಸ್ ಎಷ್ಟು ಅಂದ್ರೆ 1000 ಪ್ಲಸ್ ಅಂದ್ರೆ ಇಟ್ ಇಸ್ ಗಿವಿಂಗ್ ಎ ರಾಂಗ್ ಪಿಕ್ಚರ್. ಯಾಕಂದ್ರೆ ಒಬ್ಬ ನಂಬರ್ ತುಂಬಾ ವೇ ಟು ಹೆಡ್ ಇದೆ, ಅದಕ್ಕೋಸ್ಕರ ಮೀನ್ ಒಂದೇ ಒಂದು ಕಂಡೀಷನ್ಸ್ ತಗೋಬೇಡಿ. ವೇರಿಯನ್ಸ್ ನೋಡಿ ಇಟ್ಸ್ ವೇ ಟು ಹೈ, ಬಿಗರ್ ನಂಬರ್ ಅಂದ್ರೆ ತುಂಬಾ ವೇರಿಯನ್ಸ್ ಇದೆ. ಇದು ಸ್ಕ್ವೇರ್ ಆಗಿದ್ದರಿಂದ ಕನ್ಫ್ಯೂಸ್ ಆಗ್ತದೆ ಸರ್, ನಂಗೆ ಇದೇ ಯೂನಿಟ್ಸ್ ಎಲ್ಲ ಕೊಡಿ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿ, ಇಟ್ಸ್ ಡಿವಿಯೇಟೆಡ್ ವೇ ಟು ಹೆಡ್. ಅದಕ್ಕೋಸ್ಕರನೇ ನಾವು ಬರೀ ಆವರೇಜ್ ನಂಬಲ್ಲ. ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಎಲ್ಲ ನಿಮಗೆ ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂಪಾರ್ಟೆನ್ಸ್ ಏನು ಅಂದ್ರೆ ಈ ಎಕ್ಸಾಂಪಲ್ ಕೊಟ್ಟು ಕೂಡ ನೀವು ಹೇಳ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚು ವಿಡಿಯೋಗೋಸ್ಕರ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.